ಹಾಲೆಲೂಯಾ. ಕರೆಂಟ್ ಇಲ್ಲ, ಅದೇ ಸಲದ್ದು ಇವತ್ತು ಎಲ್ಲ ಸ್ವಲ್ಪ ಕತ್ತಲಲ್ಲಿ ಯಾರು ಮುಖ ಕಾಣಲ್ಲ, ಮಾತಾಡತ್ರೂ ಕಾಣಲ್ಲ, ಗೊತ್ತಾಗಲ್ಲ ಯಾರು ಮಾತಾಡ್ಬಿಟ್ಟು ಯಾರು. ಹಾಲೆಲೂಯಾ. ನನ್ನ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಹಿಂದಿಂದನ ಏನ್ ಜನಕ್ಕೆ ಹಿಂದ್ ಕೇಳಿಸ್ತಾ ಇದೆ? ಕೈ ಮೇಲೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗ್ಲಿ. ಅದಕ್ಕೆ ಲೈಟ್ ಬಹಳಷ್ಟು ಇಂಪಾರ್ಟೆಂಟ್ ಅದಲ್ಲ. ಯೇಸು ಸ್ವಾಮಿಗೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ಬೆಳಕಿರ್ತದೆ ಅದು ಮುಚ್ಕೊಳ್ಳಕ್ ಆಗಲ್ಲ. ಇಲ್ಲ, ಬೆಳಕಿದ್ದಾಗ ಏನಾಗ್ತದೆ ಅಂದ್ರೆ ಎಲ್ಲವನ್ನೂ ಕಾಣಿಸ್ತಾ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿಗೆ ಖುದ್ದಾಗಿ ನಮಗೆ ಒಂದು ಬೆಳಕಿನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಬೆಳಕಾಗಿದ್ದೀರಿ ಅಂತ ಹೇಳಿದ. ಹಾಲೆಲೂಯಾ. ಸೊ ಅದಕ್ಕಾಗಿ ಈ ಒಂದು ಲೌಕಿಕವಾದಂತ ಲೈಟ್ ನಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಕ್ರಿಸ್ತನಲ್ಲಿ ಏನಿದೀವಂತೆ ಬೆಳಕಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ನಾವು ಆತ್ಮಿಕವಾಗಿ ಬೆಳಕಾಗಿದ್ದೀವಿ. ಸೊ ಕರೆಂಟ್ ಬರ್ತದೆ, ಕರೆಂಟ್ ಬರೋದು ನಾವು ಸ್ವಲ್ಪ ಹೊತ್ತು ಕೋಆಪರೇಟ್ ಮಾಡೋಣ. ಸೊ ಯಾರು ಲೈಟ್ ಇಲ್ಲ ಅಂತ ಡಿಲೇ ಮಾಡಬಾರ್ದು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅನುಕೂಲ ಸಮಯದಲ್ಲಿಯೂ ಅನಾನುಕೂಲ ಸಮಯದಲ್ಲಿ ಏನ್ ಮಾಡ್ಬೇಕಂತೆ? ದೇವರ ಕಾರ್ಯ ನಾವು ಮಾಡ್ತಾ ಇರ್ಬೇಕಂತೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಒಳ್ಳೆ ಒಳ್ಳೆ ಸಾಕ್ಷಿಗಳು ನಾವು ಕೇಳಿದೀವಿ. ಸೊ ಅಂತಿಗೆ ನಿದ್ರೆ ಬರ್ತಾ ಇದ್ದಿಲ್ಲ 3-4 ದಿನದಿಂದ, ಒಂದು ವಾರದಿಂದ. ಬಟ್ ದೇವರು ಅದ್ಭುತ ಮಾಡಿದ ನಿದ್ರೆ ಬರುವಂತೆ ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಹಾಲೆಲೂಯಾ. ಸೊ ಎರಡನೇದಾಗಿ ನಾವು ನೋಡಿದ್ದೇವೆ ಸಾಕ್ಷಿಗಳು. ಪ್ರಾರ್ಥನೆಯಲ್ಲಿ ಮಾಡ್ಕೊಂಡು ಹೋಗಿದ್ಮೇಲೆ ಪವಿತ್ರ ಸಿಸ್ಟರ್ ಹೇಳಿದ್ರಿಲ್ಲ, ಅವ್ರ ಅತ್ತೆಗೆ ಆರಾಮ ಆಗ್ಬೇಕಂತ ಹೇಳಿದಾಗ ಅಲ್ಲಿ ಮನೆಗೆ ಹೋದ ತಕ್ಷಣ ಅವರು ಏನ್ ಮಾಡಿದ್ದಾರೆ, ಒಳಗ್ ಮಲ್ಕೊಂಡಿದ್ದರು, ಹೊರಗೆ ಬಂದು ಕೂತ್ಕೊಂಡಿದ್ದಾರೆ. ಹಾಲೆಲೂಯಾ. ಇದು ಡಾಕ್ಟರ್ ಹತ್ರ ಮಾಡೋದು ಅಡ್ಮಿಟ್ ಮಾಡಿ ಇವತ್ತು ಒಂದಿನ ಅಂತ ಯಾಕೋ ಹೇಳೋದು ಹೋಗ್ಯಾರ, ಸ್ವಲ್ಪ ವೀಕ್ನೆಸ್ ಆಗ್ಯದ, ಅದು ಆಗ್ಯದ, ಇದು ಆಗ್ಯದ, ಎಲ್ಲ ರೆಡಿ ಮಾಡ್ತಾರೆ ಅವ್ರೆ. ಎಷ್ಟು ಹೆಸರು ನೋಡ್ರಿ ತಾವು ಕಣಿದ. ಹಾಲೆಲೂಯಾ. ಸೊ ಒಳ್ಳೆ ರೀತಿಯಿಂದ ಹಾಕಿ ಸಾಕ್ಷಿ ಹೇಳಿದ್ರು. ಮತ್ತೆ ರೇಷ್ಮಾ ಸಿಸ್ಟರ್ ಶಾಪುರ್ ಗೇಟ್ನಿಂದ ಬಂದಿದ್ದಾರೆ. ಅವರು ಸಾಕ್ಷಿ ಕೇಳಿದ್ರಿ. ಈಗಲೇ ಅವ್ರ ಕಾಲು ಅಂದ್ರೆ ಅವ್ರ ಮನೆಯವ್ರದ್ದು ಹಸ್ಬೆಂಡ್ ಅವ್ರ ಕಾಲು ಸ್ವೆಲ್ಲಿಂಗ್ ಅಂದ್ರೆ ತಪ್ಪಾಗಿತ್ತು, ರಾಡ್ ಹಾಕಿದ್ದಾರೆ ಕಾಲಲ್ಲಿ ಕಾಲು ಬರೋದ್ರಿಂದ. ಬಟ್ ಅದು ದೊಡ್ಡ ದಪ್ಪದಾಗಿದೆ, ಬಹಳ ಕಷ್ಟ ಆಗಿದೆ ಅಂತ ನಡ್ಲಿಕ್ಕೆ ಆಗ್ತಾ ಇಲ್ಲ, ನೋಯಿಸ್ತಾ ಇದೆ, ಕೂಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಫೋನಲ್ಲಿ ಪ್ರೇಯರ್ ಮಾಡಿದಾಗ ದೇವರ ಆತ್ಮ ಅವ್ರಿಗೆ ಮುಟ್ಟಿ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇವ್ರು ಅವ್ರಿಗೂ ಕೂಡ ಹುಷಾರಿದ್ದಿಲ್ಲ ಬಹಳ ದಿನದಿಂದ, ದೇವರು ಅದ್ಭುತ ಮಾಡಿದಾರಂತೆ ಸಾಕ್ಷಿ ಹೇಳಿದ್ದಾರೆ. ಹಾಲೆಲೂಯಾ. ಅಂದ್ರೆ ಪ್ರಾರ್ಥನೆಯಲ್ಲಿ ತುಂಬಾ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ. ಹಾಲೆಲೂಯಾ. ಪ್ರಾರ್ಥನೆಯಲ್ಲಿ ಏನಿದೆ? ಶಕ್ತಿ ಇದೆ ಮತ್ತು ಬಿಡುಗಡೆ ಇದೆ. ಹಾಲೆಲೂಯಾ. ಪ್ರಾರ್ಥನೆ ಯಾರು ಮಾಡ್ತೀರಿ, ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ರೋಗ ಬರ್ಲಿ, ಎಷ್ಟೇ ಸಮಸ್ಯೆ ಬರ್ಲಿ, ದೇವರು ಬಿಡುಗಡೆ ಮಾಡ್ತಾರೆ. ಮತ್ತೆ ಈಗ ಬೆಂಗಳೂರಿನಿಂದ ಹೇಳಿದ್ರು, ಅವ್ರ ಮಗು ಇಷ್ಟು ಅಳ್ತಾ ಇದ್ದಿತ್ತು. ಅವ್ರ ಮೊಮ್ಮಗಳೆಲ್ಲ ಬಹಳ ಅಂದ್ರೆ ಬಹಳ ಅಳ್ತಾ ಇದ್ರು ಅಲ್ಲ. ಇಲ್ಲಿ ನಾವು ಅದೇ ನಂಬಿಕೆ ಇಟ್ಕೊಂಡು ಹೋಗಿರ್, ನಾವಲ್ಲಿ ಹೋಗಸ್ತನ ಏನ್ ಸಮಸ್ಯೆನೇ ಆಗ್ಬಾರ್ದು ನಮ್ಮ ಮಗಳಿಗೆ ಅಂತ ಅಲ್ಲ. ಇಲ್ಲಿಂದ ಬೆಂಗಳೂರು 700 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಅವ್ರು ಪ್ರೇಯರ್ ಮಾಡ್ಕೊಂಡು ಹೋಗಿದ್ಮೇಲೆ ಅವ್ರ ಮೊಮ್ಮಗು ಹತ್ತಿಲ್ಲ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಯಾವಾಗ ನೀವು ನಂಬಿಕೆಯಿಂದ ಇರ್ತೀರೋ, ನೀವು ಯಾವ ದೇಶದಲ್ಲಿ ಇರ್ಲಿ, ಯಾವ ಸ್ಟೇಟ್ ಅಲ್ಲಿ ಇರ್ಲಿ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಲಿ, ಆ ಪ್ರಾರ್ಥನೆ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಅಂತ ಹೇಳ್ತಾ ಇದ್ರ ಇಲ್ಲಿ ಬರೋದ್ರಿಂದ ಏನಾಗ್ತಾ ಇದೆ, ನನಗೆಲ್ಲ ಒಳ್ಳೇದಾಗ್ತಾ ಇದೆ, ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಿದ್ರು. ಹಿಂಗ್ ಕೂಡ್ತಿದಿಲ್ಲ, 1 ನಿಮಿಷಕ್ಕೂ ಕೂಡ್ತಿದ್ರು, ಚಾಲೂನೇ ಐತಿತ್ತು ಇದಾಗ ಬಂದ್ಮೇಲೆ. ತಲೆ ನೋಯ್ಯೋದಾಗ್ಲಿ, ಮೈ ಒಳ್ಳೆಯದಾಗ್ಲಿ, ತಿರ್ಗೋದಾಗ್ಲಿ, ಹಿಂಗ್ ಕೂಡ್ತಿದಿಲ್ಲ ಅಲ್ಲ. ಸೊ ಇಲ್ಲಿ ಬಂದಿದ್ರಿಂದ, ದೇವ್ರ ಪ್ರಾರ್ಥನೆಯಲ್ಲಿ ಸೇರಿ ಬಂದ್ರಿಂದ ಏನ್ ಮಾಡಿದಾರೆ ಅಂದ್ರೆ ದೇವ್ರ ಅದ್ಭುತ ಮಾಡಿದ್ದಾರೆ. ಹಾಲೆಲೂಯಾ. ನೀವ್ ಎಲ್ಲಿ ಬರ್ತಾ ಇದ್ರಿ? ದೇವ್ರ ಪ್ರಸನ್ನತೆ ಬರ್ತಾ ಇದ್ರಿ. ಎಲ್ಲಿ ಬರ್ತಾ ಇದ್ರಿ? ದೇವರ ಸಮ್ಮುಖದಲ್ಲಿ, ದೇವರ ಹತ್ರ ನೀವು ಬರ್ತಾ ಇದ್ದೀರಿ. ಇಲ್ಲಿ ನನ್ನ ಹತ್ರ ಬರ್ತಾ ಇಲ್ಲ. ಯಾರ ಹತ್ರ ಬರ್ತಾ ಇದ್ರಿ? ದೇವರ ಹತ್ರ ಬರ್ತಾ ಇದ್ರೆ, ಯೇಸುವಿನ ಸಮೀಪಕ್ಕೆ ನೀವು ಬರ್ತಾ ಇದ್ದೀರಾ. ಅದಕ್ಕೆ ದೇವರು ನಿಮ್ಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಮತ್ತೆ ಯಾರು ಸಾಕ್ಷಿ ಹೇಳಿದ್ರಿ? ಮತ್ತೆ ಯಾರು ಹೇಳಿದ್ರಿ ಸಾಕ್ಷಿ? ಮತ್ತೆ ಯಾರು ಹೇಳಿದ್ರು? ಓಕೆ. ಸೊ ದೇವರು ಈ ಸಾಕ್ಷಿಗಳು ಆಶೀರ್ವಾದ ಮಾಡಿ ಇಲ್ಲಿ ಬಂದಂತ ಜೀವಿತದಲ್ಲಿ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಸಾಕ್ಷಿಗಳು ಆಗ್ತದೆ. ಸಾಕ್ಷಿಯಿಂದ ದೇವರು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಕರ್ತನ ಮೇಜಲ್ಲಿ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಜೀವಿತದಲ್ಲಿ ಏನೇ ದೇವರು ಅದ್ಭುತ ಮಾಡ್ತಾನೆ, ಸಣ್ಣ ಅದ್ಭುತ ಇರ್ಬೋದು, ದೊಡ್ಡ ಅದ್ಭುತ ಇರ್ಬೋದು, ದೇವರು ಅದ್ಭುತ ಮಾಡಿದ್ಮೇಲೆ ನೀವು ದೇವರ ರಾಜ್ಯಕ್ಕಾಗಿ ಏನಾದ್ರೂ ಮಾಡ್ಬೇಕು. ಅದು ಸಾಕ್ಷಿ ನಿಮಿತ್ತ. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬ ರೋಗಿಗೆ ಸ್ವಸ್ಥತೆ ಆದ್ಮೇಲೆ, ಕುಷ್ಠರೋಗ ಸ್ವಸ್ಥತೆ ಆದ್ಮೇಲೆ ಈಗೇನ್ ಮಾಡು ಅಂತಂದ್ರ,
ನೀನು ಯಾಜಕರಿಗಾಗಿ ಅಥವಾ ದೇವರಿಗಾಗಿ ಏನಾದ್ರೂ ನೀನು ಮೀಸಲಾಗಿ ಕೊಟ್ಬಿಡು ಅಂತ ಹೇಳ್ತಾರೆ ಅಲ್ಲ. ಅಂದ್ರೆ ಇದು ಯಾಕೆ ಕೊಡ್ಬೇಕಂದ್ರೆ ಇದು ನಿನಗೆ ದೇವರ ರಾಜ್ಯದಲ್ಲಿ ಸಾಕ್ಷಿ ಆಗಿರ್ತದ. ಇದು ಅದ್ಭುತ ದೇವರು ನನಗೆ ಮಾಡಿದ್ರಿಂದ ಹಿಂಗ್ ಮಾಡಿದೀನಿ ಅಂತ ಏನಾಗಿರ್ತದಂತ, ಇದು ದೇವರ ರಾಜ್ಯಕ್ಕಾಗಿ ಸಾಕ್ಷಿ ಆಗಿರ್ತದ ಅಂತ ಹೇಳ್ತಾರೆ. ಈಗ ನೀವು ಏನ್ ಸಾಕ್ಷಿ ಹೇಳಿದಿರಲ್ಲ, ಅದ್ರ ಜೊತೆ ನೀವು ದೇವರ ರಾಜ್ಯಕ್ಕಾಗಿ ಕೊಡೋದ್ರಿಂದ ಅದು ಏನಾಗಿರ್ತದೆ ಅಂದ್ರೆ ದೇವರ ಮುಂದೆ ಸಾಕ್ಷಿ ಆಗಿರ್ತದೆ. ಯಾರ ಮುಂದೆ? ಈ ಮನುಷ್ಯ ಮುಂದೆ ಇದು ಸಾಕ್ಷಿ ಆಯ್ತು, ಎಲ್ಲರ ಮುಂದೆ ಸಾಕ್ಷಿ ಆಯ್ತು. ದೇವರ ಮುಂದೆ ಸಾಕ್ಷಿ ಆಗ್ಬೇಕಂದ್ರೆ ದೇವರು ಹಿಂಗೆ ಮಾಡೋದ್ರಿಂದ ನಾನು ಹಿಂಗೆ ಮಾಡಿದ್ದೀನಿ ದೇವರ ರಾಜ್ಯಕ್ಕಾಗಿ, ಇದು ನಾನು ದೇವರಿಗಾಗಿ ಕೊಟ್ಟಿದ್ದೀನಿ ಅಂತ ಅಂದಾಗ ದೇವ್ರ ಏನ್ ಮಾಡ್ತಾರಂದ್ರೆ ಅದು ದೇವರ ಮುಂದೆ ನಿಮ್ಮ ಕೊಟ್ಟಿರುವಂತದ್ದು, ನೀವು ಮಾಡಿರುವಂತದ್ದು ದೇವರ ಮುಂದೆ ಏನಾಗಿರ್ತದೆ ಅಂತ ಸಾಕ್ಷಿಯಾಗಿರ್ತದೆ. ಹಲ್ಲೆಲೂಯಾ. ಅಂದ್ರೆ ದೇವರು ಮಾಡಿದ ಉಪಕಾರ ನೀವೇನ್ ಮಾಡ್ತಾ ಇದ್ದೀರಿ? ನೆನೆಸ್ಕೊಳ್ತಾ ಇದ್ದೀರಾ, ದೇವರ ರಾಜ್ಯಕ್ಕಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ದೇವರ ವಾಕ್ಯ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನೀವು ಹಾಗೆ ಮಾಡೋದ್ರಿಂದ ಪ್ರತಿಯೊಂದು ದೊಡ್ಡ ಅದ್ಭುತ ಆಗ್ಲಿ, ಸಣ್ಣ ಅದ್ಭುತ ಆಗ್ಲಿ, ಯಾವುದೇ ಅದ್ಭುತ ಆಗ್ಲಿ ನೀವು ಮಾಡಿದಾದ್ರೆ ದೇವರಿಗೆ ಅದು ಸಾಕ್ಷಿ ಆಗಿರ್ತದೆ. ಮತ್ತು ನೀವು ದೇವರಿಗೆ ಕೃತಜ್ಞತೆ, ಥ್ಯಾಂಕ್ಸ್ ಹೇಳ್ದಾಗ ಆಗ್ತದೆ. ಏನ್ ಹೇಳ್ದಾಗ ಆಗ್ತದೆ? ಸೊ ಅದಕ್ಕಾಗಿ ದೇವರ ರಾಜ್ಯಕ್ಕಾಗಿ ನೀವು ಮಾಡಿದಾಗ ದೇವರ ಅದ್ಭುತ ಮಾಡ್ತಾರೆ. ಇನ್ನು ಹೆಚ್ಚಾಗಿ ದೇವರು ನಿಮಗೆ ಮಾಡ್ತಾರೆ, ಅದ್ಭುತದಲ್ಲಿ ನಡೆಸ್ತಾನೆ. ಎಲ್ಲಿ ಹಾಸ್ಪಿಟಲ್ ಹೋಗುವಂತ ಪರಿಸ್ಥಿತಿ